ಓಂ ಶಾಂತಿ. ಇಂದಿನ ದಿನಾಂಕ 6/11/2023. ಮಧುರ ಮಕ್ಕಳೇ, ಆತ್ಮಾಭಿಮಾನಿಗಳಾಗುವುದರಲ್ಲಿಯೇ ನಿಮ್ಮ ರಕ್ಷಣೆ ಇದೆ. ನೀವು ಶ್ರೀಮತದಂತೆ ಆತ್ಮಿಕ ಸೇವೆಯಲ್ಲಿ ತೊಡಗಿ, ಆಗ ದೇಹಾಭಿಮಾನ ರೂಪಿ ಶತ್ರುವು ಯುದ್ಧ ಮಾಡಲು ಸಾಧ್ಯವಿಲ್ಲ. ಪ್ರಶ್ನೆ: ವಿಕರ್ಮಗಳ ಹೊರೆಯು ತಲೆಯ ಮೇಲಿದೆ ಎನ್ನುವುದರ ಚಿಹ್ನೆಗಳೇನಾಗಿರುವುದು? ಅದನ್ನು ಹಗುರ ಮಾಡಿಕೊಳ್ಳುವ ವಿಧಿಯನ್ನು ತಿಳಿಸಿ. ಉತ್ತರ: ಎಲ್ಲಿಯವರೆಗೆ ವಿಕರ್ಮಗಳ ಹೊರೆ ಇರುತ್ತದೆಯೋ ಅಲ್ಲಿಯವರೆಗೆ ಜ್ಞಾನದ ಧಾರಣೆಯಾಗಲು ಸಾಧ್ಯವಿಲ್ಲ. ಇಂತಹ ಕರ್ಮಗಳನ್ನು ಮಾಡಿರುತ್ತಾರೆ, ಅವು ಪದೇ ಪದೇ ವಿಘ್ನಗಳನ್ನು ಹಾಕುತ್ತಿರುತ್ತದೆ, ಮುಂದೆ ಹೋಗಲು ಬಿಡುವುದಿಲ್ಲ. ಈ ಹೊರೆಯಿಂದ ಹಗುರರಾಗಲು ನಿದ್ರೆಯನ್ನು ಜಯಿಸುವ ನಿದ್ರಾಜೀತರಾಗಿ ರಾತ್ರಿ ಎದ್ದು ತಂದೆಯನ್ನು ನೆನಪು ಮಾಡಿ, ಆಗ ಹೊರೆಯು ಹಗುರವಾಗಿ ಬಿಡುವುದು. ಗೀತೆ. ಮಾತಾ ಓ ಮಾತಾ, ಓಂ ಶಾಂತಿ. ಇದು ಜಗದಂಬನ ಮಹಿಮೆಯಾಯಿತು, ಏಕೆಂದರೆ ಇದು ಹೊಸ ರಚನೆಯಾಗಿದೆ. ಸಂಪೂರ್ಣವಾಗಿ ಹೊಸ ರಚನೆಯಂತೂ ಆಗುವುದಿಲ್ಲ. ಹಳೆಯದರಿಂದ ಹೊಸದಾಗುತ್ತದೆ. ಮೃತ್ಯುಲೋಕದಿಂದ ಅಮರಲೋಕಕ್ಕೆ ಹೋಗಬೇಕಾಗಿದೆ. ಇದು ಬದುಕುವ ಮತ್ತು ಸಾಯುವ ಪ್ರಶ್ನೆಯಾಗಿದೆ. ಇಲ್ಲವೇ ಮೃತ್ಯುಲೋಕದಲ್ಲಿ ಸತ್ತು ಸಮಾಪ್ತಿಯಾಗಬೇಕಾಗಿದೆ, ಇಲ್ಲವೇ ಜೀವಿಸಿದಂತೆಯೇ ಸತ್ತು ಅಮರಲೋಕಕ್ಕೆ ಹೋಗಬೇಕಾಗಿದೆ. ಜಗತ್ತಿನ ತಾಯಿ ಎಂದರೆ ಜಗತ್ತನ್ನು ರಚಿಸುವವರಾಗಿದ್ದಾರೆ. ಇವರು ಅವಶ್ಯವಾಗಿ ಸ್ವರ್ಗದ ರಚಯಿತ ತಂದೆಯಾಗಿದ್ದಾರೆ. ಬ್ರಹ್ಮರವರ ಮೂಲಕ ರಚನೆಯನ್ನು ರಚಿಸುತ್ತಾರೆ ಮತ್ತು ತಿಳಿಸುತ್ತಾರೆ, ನಾನು ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇನೆ. ಸಂಗಮದಲ್ಲಿಯೇ ಬರಬೇಕಾಗಿದೆ. ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆಂದು ಹೇಳುತ್ತಾರೆ. ಅಂದರೆ ನಾನು ಕಲ್ಪದ ಪ್ರತಿ ಸಂಗಮ ಯುಗದಲ್ಲಿ ಬರುತ್ತೇನೆ. ಇದನ್ನು ಸ್ಪಷ್ಟವಾಗಿ ತಿಳಿಸಬೇಕು. ಮನುಷ್ಯರು ಮರೆತು ಕೇವಲ ಹೆಸರನ್ನು ಬದಲಾಯಿಸಿ ಬಿಟ್ಟಿದ್ದಾರೆ. ಸರ್ವವ್ಯಾಪಿಯ ಯಾವ ಜ್ಞಾನವನ್ನು ತಿಳಿಸುತ್ತಾರೆಯೋ ಅದರಲ್ಲಿಯೇ ತಾವು ಕೇಳಬೇಕು. ಇದನ್ನು ಯಾರು ಹೇಳಿದರು? ಯಾವಾಗ ಹೇಳಿದರು? ಈ ರೀತಿ ಎಲ್ಲಾದರೂ ಬರೆಯಲ್ಪಟ್ಟಿದೆಯೇ? ಗೀತೆಯ ಭಗವಂತ ಯಾರು ಈ ರೀತಿ ಹೇಳುತ್ತಾರೆ? ಏಕೆಂದರೆ ಶ್ರೀಕೃಷ್ಣನಂತೂ ದೇಹಧಾರಿಯಾಗಿದ್ದಾರೆ. ಅವರು ಸರ್ವವ್ಯಾಪಿಯಾಗಿರಲು ಸಾಧ್ಯವಿಲ್ಲ. ಶ್ರೀಕೃಷ್ಣನ ಹೆಸರನ್ನು ಬದಲಾಯಿಸಿದರೆ ಈ ಮಾತು ತಂದೆಗೆ ಬಂದು ಬಿಡುತ್ತದೆ. ತಂದೆಯಂತೂ ಆಸ್ತಿಯನ್ನು ಕೊಡಬೇಕು. ನಾನು ಸೂರ್ಯವಂಶಿ ಚಂದ್ರವಂಶಿಯ ಆಸ್ತಿಯನ್ನು ನೀಡಲು ರಾಜಯೋಗವನ್ನು ಕಲಿಸುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ. ಇಲ್ಲವೆಂದರೆ 21 ಜನ್ಮಗಳ ಆಸ್ತಿಯನ್ನು ಅವರಿಗೆ ಯಾರು ಕೊಟ್ಟರು? ಬ್ರಹ್ಮನ ಮುಖ ಕಮಲದಿಂದ ಬ್ರಾಹ್ಮಣರನ್ನು ರಚಿಸಿದರೆಂದು ಬರೆಯಲಾಗಿದೆ. ನಂತರ ಬ್ರಾಹ್ಮಣರಿಗೆ ಕುಳಿತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಅಂದಾಗ ಯಾರು ಜ್ಞಾನವನ್ನು ಕೊಡುವವರಾಗಿದ್ದಾರೆಯೋ ಅವರು ಅವಶ್ಯವಾಗಿ ತಿಳಿಸುವುದಕ್ಕೋಸ್ಕರ ಚಿತ್ರಗಳನ್ನು ಮಾಡಿಸುತ್ತಾರೆ. ವಾಸ್ತವದಲ್ಲಿ ಇದರಲ್ಲಿ ಯಾವುದೇ ಓದುವ ಬರೆಯುವ ಮಾತಿಲ್ಲ. ಆದರೆ ಇದನ್ನು ಸಹಜ ಮಾಡಿ ತಿಳಿಸುವುದಕ್ಕೋಸ್ಕರ ಚಿತ್ರಗಳನ್ನು ಮಾಡಿಸಿದ್ದಾರೆ. ಇದರಿಂದ ಬಹಳ ಕೆಲಸವೂ ನಡೆಯುತ್ತದೆ, ಅಂದರೆ ಬಹಳ ಸೇವೆಯಾಗುತ್ತದೆ. ಜಗದಂಬನ ಮಹಿಮೆಯೂ ಇದೆ. ಇವರನ್ನು ಶಿವಶಕ್ತಿ ಎಂದು ಹೇಳಲಾಗುತ್ತದೆ. ಅಂದಾಗ ಇವರಿಗೆ ಯಾರಿಂದ ಶಕ್ತಿಯೂ ಸಿಗುತ್ತದೆ? ಸರ್ವಶಕ್ತಿವಂತ ತಂದೆಯಿಂದ. ವಿಶ್ವದ ಸರ್ವಶಕ್ತಿವಂತ ಎನ್ನುವ ಶಬ್ದವನ್ನು ಮಹಿಮೆಯಲ್ಲಿ ಕೊಡಬೇಕಾಗುತ್ತದೆ. ಅಧಿಕಾರ ಎಂದರೆ ಯಾವುದೆಲ್ಲ ಶಾಸ್ತ್ರ ಮುಂತಾದವುಗಳ ಜ್ಞಾನವಿದೆಯೋ ಅದೆಲ್ಲವೂ ತಂದೆಗೆ ಗೊತ್ತಿದೆ. ಅವರಿಗೆ ತಿಳಿಸುವ ಅಧಿಕಾರವಿದೆ. ಬ್ರಹ್ಮನ ಕೈಯಲ್ಲಿ ಶಾಸ್ತ್ರವನ್ನು ತೋರಿಸುತ್ತಾರೆ ಮತ್ತು ಬ್ರಹ್ಮ ಮುಖ ಕಮಲದ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ರಹಸ್ಯವನ್ನು ತಿಳಿಸುತ್ತಾರೆಂದು ಹೇಳುತ್ತಾರೆ. ಅಂದ ಮೇಲೆ ಇದು ಅಧಿಕಾರವಾಯಿತಲ್ಲವೇ? ನೀವು ಮಕ್ಕಳಿಗೆ ಎಲ್ಲ ವೇದಶಾಸ್ತ್ರಗಳ ರಹಸ್ಯವನ್ನು ತಿಳಿಸುತ್ತಾರೆ. ಧರ್ಮಶಾಸ್ತ್ರವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ಪ್ರಪಂಚದವರಿಗೆ ಗೊತ್ತಿಲ್ಲ. 4 ಧರ್ಮಗಳೆಂದು ಹೇಳುತ್ತಾರೆ. ಅದರಲ್ಲಿಯೂ ಒಂದು ಧರ್ಮವು ಮುಖ್ಯವಾಗಿದೆ, ಅದೇ ಬುನಾದಿಯಾಗಿದೆ. ಇದಕ್ಕೆ ಆಲದ ಮರದ ಉದಾಹರಣೆಯನ್ನು ಕೊಡಲಾಗುತ್ತದೆ. ಈಗ ಇದರ ಬುನಾದಿಯು ಜೀರ್ಣವಾಗಿದೆ.
ಕೇವಲ ರೆಂಬೆ ಕೊಂಬೆಗಳಷ್ಟೇ ನಿಂತಿದೆ. ಇದು ಉದಾಹರಣೆಯಾಗಿದೆ. ಪ್ರಪಂಚದಲ್ಲಿ ವೃಕ್ಷಗಳಂತೂ ಅನೇಕ ಇವೆ. ಸತ್ಯಯುಗದಲ್ಲಿಯೂ ವೃಕ್ಷಗಳಿರುತ್ತವೆ ಎಲ್ಲವೇ. ಅಲ್ಲಿ ಕಾಡುಗಳಲ್ಲ, ಹೂದೋಟಗಳಿರುತ್ತವೆ. ಕೆಲಸದ ಸಾಧನಗಳಿಗೆ ಕಟ್ಟಿಗೆ ಮುಂತಾದವುಗಳಂತೂ ಬೇಕಲ್ಲವೇ. ಅರಣ್ಯದಲ್ಲಿಯೂ ಪಶು ಪಕ್ಷಿಗಳು ಅನೇಕ ಇರುತ್ತವೆ. ಆದರೆ ಅಲ್ಲಿ ಎಲ್ಲ ವಸ್ತುಗಳು ಒಳ್ಳೆಯ ಫಲದಾಯಕವಾಗಿರುತ್ತವೆ. ಅಲ್ಲಿ ವಿವಿಧ ಪಶು ಪಕ್ಷಿಗಳು ಶೋಭಾಯಮಾನವಾಗಿರುತ್ತವೆ. ಆದರೆ ಅಲ್ಲಿ ಕೊಳಕು ಮಾಡುವಂತಹವು ಇರುವುದಿಲ್ಲ. ಈ ಪಶು ಪಕ್ಷಿಗಳ ಸೌಂದರ್ಯವಂತೂ ಬೇಕಲ್ಲವೇ. ಸೃಷ್ಟಿಯು ಸತೋಪ್ರಧಾನವಾಗಿರುತ್ತದೆ. ಅಂದ ಮೇಲೆ ಅಲ್ಲಿನ ಎಲ್ಲ ವಸ್ತುಗಳು ಸತೋಪ್ರಧಾನವಾಗಿರುತ್ತವೆ. ಸ್ವರ್ಗವೆಂದರೆ ಮತ್ತೇನು? ಮೊಟ್ಟ ಮೊದಲ ಮುಖ್ಯ ಮಾತು ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ. ಚಿತ್ರಗಳಂತೂ ರಚನೆಯಾಗುತ್ತಿರುತ್ತವೆ. ಅದರಲ್ಲಿಯೂ ಬರೆಯಬೇಕು. ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ. ಈ ಮಾತುಗಳನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಆದ್ದರಿಂದ ವಿಷ್ಣುವಿನ 2 ರೂಪ ಲಕ್ಷ್ಮೀನಾರಾಯಣ ಪಾಲನೆ ಮಾಡುವವರಾಗಿದ್ದಾರೆ ಎಂಬುದನ್ನಂತೂ ತಿಳಿಯುತ್ತಾರೆ. ಇದನ್ನು ಕೋಟಿಯಲ್ಲಿ ಕೆಲವರೇ ಅರಿಯುತ್ತಾರೆ. ನಂತರ ಇದು ಬರೆಯಲಾಗಿದೆ. ಆಶ್ಚರ್ಯವಾಗಿ ಕೇಳುತ್ತಾರೆ, ತಿಳಿಸುತ್ತಾರೆ, ಓಡಿ ಹೋಗುತ್ತಾರೆ. ನಂಬರ್ವಾರ್ ಪುರುಷಾರ್ಥದನುಸಾರ ತಮ್ಮ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಕೆಲವೊಂದೆಡೆ ಈ ಮಾತುಗಳನ್ನು ಬರೆಯಲಾಗಿದೆ. ಭಗವಾನುವಾಚ ಎಂಬ ಅಕ್ಷರವು ಸರಿಯಾಗಿದೆ. ಭಗವಂತನ ಇತಿಹಾಸವೇ ಒಂದು ವೇಳೆ ಏರುಪೇರಾಗಿ ಬಿಟ್ಟರೆ ಎಲ್ಲ ಶಾಸ್ತ್ರಗಳು ಖಂಡನೆಯಾಗಿ ಬಿಡುತ್ತವೆ. ದಿನ ಪ್ರತಿದಿನ ತಂದೆಯು ಒಳ್ಳೊಳ್ಳೆಯ ವಿಚಾರಗಳನ್ನು ತಿಳಿಸುತ್ತಿರುತ್ತಾರೆ. ಮೊಟ್ಟ ಮೊದಲಂತೂ ಈ ನಿಶ್ಚಯ ಮಾಡಿಸಬೇಕು. ಭಗವಂತ ಜ್ಞಾನದ ಸಾಗರನಾಗಿದ್ದಾರೆ. ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ. ಚೈತನ್ಯ ಬೀಜದಲ್ಲಿ ಯಾವುದರ ಜ್ಞಾನವಿರುವುದು? ಅವಶ್ಯವಾಗಿ ವೃಕ್ಷದ ಜ್ಞಾನವಿರುವುದು ಅಂದಾಗ ತಂದೆಯು ಬಂದು ಬ್ರಹ್ಮರವರ ಮೂಲಕ ಜ್ಞಾನವನ್ನು ತಿಳಿಸುತ್ತಾರೆ. ಬ್ರಹ್ಮರವರ ಮೂಲಕ ಜ್ಞಾನವನ್ನು ತಿಳಿಸುತ್ತಾರೆ. ಬ್ರಹ್ಮ ಕುಮಾರ ಕುಮಾರಿಯರು ಎಂಬ ಹೆಸರು ಚೆನ್ನಾಗಿದೆ. ಪ್ರಜಾಪಿತ ಬ್ರಹ್ಮನ ಕುಮಾರ ಕುಮಾರಿಯರಂತೂ ಅನೇಕರಿದ್ದಾರೆ. ಇದರಲ್ಲಿ ಯಾವುದೇ ಅಂಧಶ್ರದ್ಧೆಯ ಮಾತಿಲ್ಲ. ಇದಂತೂ ರಚನೆಯಾಗಿದೆ. ಮೊಮ್ಮ, ಬಾಬಾ ಅಥವಾ ನೀವೇ ಮಾತಾ ಪಿತಾ ಎಂದು ಎಲ್ಲರೂ ಹೇಳುತ್ತಾರೆ. ಜಗದಂಬಾ ಸರಸ್ವತಿಯು ಬ್ರಹ್ಮರವರ ಮಗಳಾಗಿದ್ದಾರೆ. ಇವರು ಪ್ರತ್ಯಕ್ಷದಲ್ಲಿ ಬಿಕೆ ಆಗಿದ್ದಾರೆ. ಕಲ್ಪದ ಹಿಂದೆಯೂ ಸಹ ಬ್ರಹ್ಮರವರ ಮೂಲಕ ಹೊಸ ಸೃಷ್ಟಿಯನ್ನು ರಚಿಸಿದರು. ಈಗಲೂ ಮತ್ತೆ ಅವಶ್ಯವಾಗಿ ಬ್ರಹ್ಮರವರ ಮೂಲಕವೇ ರಚನೆಯಾಗುವುದು. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ. ಆದ್ದರಿಂದ ಅವರನ್ನು ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ. ಬೀಜದಲ್ಲಿ ಅವಶ್ಯವಾಗಿ ಸೃಷ್ಟಿ ಚಕ್ರದ ಜ್ಞಾನವಿರುವುದು. ಅವರ ರಚನೆ ಚೈತನ್ಯ ಮನುಷ್ಯ ಸೃಷ್ಟಿಯಾಗಿದೆ. ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ. ಪರಂಪಿತ ಪರಮಾತ್ಮನು ಬ್ರಹ್ಮರವರ ಮೂಲಕ ಬ್ರಾಹ್ಮಣರಿಗೆ ಕಲಿಸುತ್ತಾರೆ. ಆ ಬ್ರಾಹ್ಮಣರೇ ಮತ್ತೆ ದೇವತೆಗಳಾಗುತ್ತಾರೆ. ಕೇಳುವ ಸಮಯದಲ್ಲಂತೂ ಎಲ್ಲರಿಗೂ ಬಹಳ ಖುಷಿಯಾಗುತ್ತದೆ. ಆದರೆ ದೇಹಾಭಿಮಾನದ ಕಾರಣ ಧಾರಣೆಯಾಗುವುದಿಲ್ಲ. ಇಲ್ಲಿಂದ ಹೊರಗಡೆ ಹೋದರೆಂದರೆ ಖುಷಿಯು ಸಮಾಪ್ತಿಯಾಗುತ್ತದೆ. ಅನೇಕ ಪ್ರಕಾರದ ದೇಹಾಭಿಮಾನವಿದೆ. ಇದರಲ್ಲಿ ಬಹಳ ಪರಿಶ್ರಮ ಬೇಕು. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಿದ್ರೆಯನ್ನು ಜಯಿಸುವವರಾಗಿ ದೇಹದ ಅಭಿಮಾನವನ್ನು ಬಿಡಿ. ದೇಹಿ ಅಭಿಮಾನಿಗಳಾಗಿ ರಾತ್ರಿ ಜಾಗೃತರಾಗಿದ್ದು ತಂದೆಯನ್ನು ನೆನಪು ಮಾಡಬೇಕು. ಏಕೆಂದರೆ ನಿಮ್ಮ ತಲೆಯ ಮೇಲೆ ಜನ್ಮ ಜನ್ಮಾಂತರದ ವಿಕರ್ಮಗಳ ಹೊರೆಯೂ ಬಹಳ ಇದೆ. ಅದು ನಿಮಗೆ ಧಾರಣೆ ಮಾಡಲು ಬಿಡುವುದಿಲ್ಲ. ಇಂತಹ ಕರ್ಮಗಳನ್ನು ಮಾಡಿರುತ್ತೀರಿ. ಆ ಕಾರಣವೇ ಆತ್ಮ ಅಭಿಮಾನಿಗಳಾಗಲು ಆಗುವುದಿಲ್ಲ. ಅನೇಕ ಸುಳ್ಳುಗಳನ್ನು ಹೇಳುತ್ತಿರುತ್ತಾರೆ. ಸುಳ್ಳಿನ ಚಾರ್ಟನ್ನು ಬರೆದು ಕಳುಹಿಸುತ್ತಾರೆ. ಬಾಬಾ, ನಾವು 75% ನೆನಪಿನಲ್ಲಿರುತ್ತೇವೆ. ಆದರೆ ಇದು ಅಸಾಧ್ಯವೆಂದು ತಂದೆಯೂ ತಿಳಿಸುತ್ತಾರೆ. ಎಲ್ಲರಿಗಿಂತ ಮುಂದೆ ಹೋಗುವವರೇ ಬ್ರಹ್ಮ ಈ ರೀತಿ ಹೇಳುತ್ತಾರೆ. ನಾನು ಎಷ್ಟೇ ನೆನಪು ಮಾಡಲು ಪ್ರಯತ್ನ ಪಡುತ್ತೇನೆ, ಆದರೆ ಮಾಯೆಯು ಮರೆಸಿಬಿಡುತ್ತದೆ ಎಂದು ಸತ್ಯವಾದ ಚಾರ್ಟನ್ನು ಬರೆಯಬೇಕು. ಬಾಬಾರವರು ತಿಳಿಸುತ್ತಾರೆಂದರೆ ಮಕ್ಕಳು ಸಹ ಅದನ್ನು ಅನುಸರಿಸಬೇಕು. ಅನುಸರಿಸುವುದಿಲ್ಲ, ಆದ್ದರಿಂದಲೇ ಚಾರ್ಟನ್ನು ಕಳುಹಿಸುವುದಿಲ್ಲ.
ಪುರುಷಾರ್ಥಕ್ಕಾಗಿ ಸಮಯವೂ ಸಿಕ್ಕಿದೆ. ಈ ಧಾರಣೆಯು ಯಾವುದೇ ಚಿಕ್ಕಮ್ಮನ ಮನೆಯಂತಲ್ಲ. ಇದರಲ್ಲಿ ಸುಸ್ತಾಗುವುದಲ್ಲ. ಯಾರಾದರೂ ಅರಿತುಕೊಳ್ಳುವುದರಲ್ಲಿ ಸಮಯ ತೆಗೆದುಕೊಳ್ಳುತ್ತಾರೆಂದರೆ ಇಂದಲ್ಲ ನಾಳೆ ಅರಿತುಕೊಳ್ಳುತ್ತಾರೆ. ತಂದೆಯೂ ಸಹ ತಿಳಿಸಿದರು, ಯಾರು ದೇವಿ ದೇವತಾ ಧರ್ಮದವರಿರುವರೋ, ಅನ್ಯ ಧರ್ಮಗಳಲ್ಲಿ ಸೇರಿ ಹೋಗಿರುವರೋ ಅವರು ಪುನಃ ಬಂದು ಬಿಡುವರು. ಒಂದು ದಿನ ಆಫ್ರಿಕನರು ಮುಂತಾದವರ ಸಮ್ಮೇಳನವೂ ಆಗುವುದು. ಭಾರತ ಖಂಡಕ್ಕೆ ಬರುತ್ತಿರುತ್ತಾರೆ. ಮೊದಲಂತೂ ಎಂದೂ ಬರುತ್ತಿರಲಿಲ್ಲ. ಆದರೆ ಈಗಂತೂ ಎಲ್ಲ ದೊಡ್ಡ ದೊಡ್ಡವರೂ ಬರುತ್ತಾರೆ. ಜರ್ಮನಿಯ ರಾಜಕುಮಾರ ಮುಂತಾದವರು ಎಂದೂ ಹೊರಗೆ ಬರುತ್ತಿರಲೇ ಇಲ್ಲ. ನೇಪಾಳದ ರಾಜನೂ ಸಹ ಎಂದೂ ರೈಲನ್ನು ನೋಡಿರಲೇ ಇಲ್ಲ. ತಮ್ಮ ಹದ್ದಿನಿಂದ ರಾಜ್ಯದಿಂದ ಹೊರಗಡೆ ಎಲ್ಲಿಯೂ ಹೋಗುವ ಆಜ್ಞೆ ಇರಲಿಲ್ಲ. ಆದರೆ ಈಗ ಬಂದರು. ಎಲ್ಲರೂ ಬಂದೇ ಬರುತ್ತಾರೆ. ಏಕೆಂದರೆ ಈ ಭಾರತವು ಎಲ್ಲ ಧರ್ಮದವರಿಗೆ ದೊಡ್ಡದಕ್ಕಿಂತ ದೊಡ್ಡ ತೀರ್ಥ ಸ್ಥಾನವಾಗಿದೆ. ಆದ್ದರಿಂದ ಈ ಜಾಹೀರಾತು ಅತಿ ಹೆಚ್ಚಾಗಿ ಹೊರಬರುವುದು. ತಾವಂತೂ ಎಲ್ಲ ಧರ್ಮದವರಿಗೂ ತಿಳಿಸಬೇಕು, ನಿಮಂತ್ರಣ ನೀಡಬೇಕಾಗಿದೆ. ಆದರೆ ಯಾರು ದೇವಿ ದೇವತಾ ಧರ್ಮದವರು ಬೇರೆ ಕಡೆ ಸೇರಿ ಹೋಗಿದ್ದಾರೆಯೋ ಅವರೇ ಜ್ಞಾನವನ್ನು ಪಡೆಯುತ್ತಾರೆ. ಇದರಲ್ಲಿ ತಿಳುವಳಿಕೆ ಬೇಕು. ಒಂದು ವೇಳೆ ತಿಳಿದುಕೊಂಡರೆ ಅವಶ್ಯವಾಗಿ ಶಂಖಧ್ವನಿ ಮಾಡುತ್ತೀರಿ. ನಾವು ಬ್ರಾಹ್ಮಣರಾಗಿದ್ದೇವೆ ಅಲ್ಲವೇ ಅಂದಾಗ ನಾವು ಗೀತೆಯನ್ನೇ ತಿಳಿಸಬೇಕು. ಬಹಳ ಸಹಜವೂ ಆಗಿದೆ. ಬೇಅದ್ದಿನ ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ. ಅವರಿಂದ ಆಸ್ತಿಯನ್ನು ಪಡೆಯುವುದು ನಮ್ಮ ಅಧಿಕಾರವಾಗಿದೆ. ಎಲ್ಲರಿಗೂ ತಮ್ಮ ತಂದೆಯ ಮನೆಗೆ ಹೋಗುವ ಅಧಿಕಾರವಿದೆ. ಮುಕ್ತಿ ಜೀವನ್ಮುಕ್ತಿಯ ಅಧಿಕಾರವಿದೆ. ಜೀವನ್ಮುಕ್ತಿಯು ಎಲ್ಲರಿಗೂ ಸಿಗಬೇಕು. ಅಂದರೆ ಜೀವನ ಬಂಧನದಿಂದ ಮುಕ್ತರಾಗಿ ಶಾಂತಿಯಲ್ಲಿ ಹೋಗುತ್ತಾರೆ. ನಂತರ ಯಾವಾಗ ಬರುತ್ತಾರೆಯೋ ಆಗ ಜೀವನ್ಮುಕ್ತರಾಗಿರುತ್ತಾರೆ. ಆದರೆ ಎಲ್ಲರಿಗೂ ಸತ್ಯಯುಗದಲ್ಲಿ ಜೀವನ್ಮುಕ್ತಿಯೂ ಸಿಗುವುದಿಲ್ಲ. ಸತ್ಯಯುಗದಲ್ಲಿ ದೇವಿ ದೇವತೆಗಳು ಜೀವನ್ಮುಕ್ತಿಯಲ್ಲಿದ್ದೀರಿ. ನಂತರ ಯಾರು ಬರುತ್ತಾರೆಯೋ ಅವರು ಕಡಿಮೆ ಸುಖ ಕಡಿಮೆ ದುಃಖವನ್ನು ಪಡೆಯುತ್ತಾರೆ. ಇದೂ ಸಹ ಲೆಕ್ಕವಾಗಿದೆ. ಭಾರತವು ಯಾವುದು ಎಲ್ಲರಿಗಿಂತ ಶ್ರೇಷ್ಠವಾಗಿತ್ತೋ ಅದೇ ಈಗ ಎಲ್ಲರಿಗಿಂತ ಕಂಗಾಲಾಗಿದೆ. ತಂದೆಯೂ ಸಹ ತಿಳಿಸುತ್ತಾರೆ, ಈ ದೇವಿ ದೇವತಾ ಧರ್ಮವು ಬಹಳ ಸುಖವನ್ನು ಕೊಡುವಂಥದ್ದಾಗಿದೆ. ಇದು ಮಾಡಲ್ಪಟ್ಟಿದೆ. ಎಲ್ಲರೂ ತಮ್ಮ ಸಮಯದಲ್ಲಿ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ. ಸ್ವರ್ಗದ ರಚಯಿತ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ಕ್ರಿಸ್ತನಿಗಿಂತ 3000 ವರ್ಷಗಳ ಹಿಂದೆ ಸ್ವರ್ಗವಿತ್ತು, ಹೊಸ ಪ್ರಪಂಚವಿತ್ತು ಎಂದು ಹೇಳುತ್ತಾರೆ. ಅಂದ ಮೇಲೆ ಕ್ರಿಸ್ತನು ಅಲ್ಲಿ ಬರಲು ಸಾಧ್ಯವೇ? ಅವರು ತಮ್ಮ ಸಮಯದಲ್ಲಿಯೇ ಬರುತ್ತಾರೆ. ಮತ್ತೆ ಅವರು ತಮ್ಮ ಪಾತ್ರವನ್ನು ಪುನರಾವರ್ತನೆ ಮಾಡಬೇಕಾಗಿದೆ. ಇದೆಲ್ಲವೂ ಬುದ್ಧಿಯಲ್ಲಿ ತಿಳಿದುಕೊಂಡರೆ ಶ್ರೀಮತದಂತೆ ಅವಶ್ಯವಾಗಿ ನಡೆಯುತ್ತಾರೆ. ಎಲ್ಲರ ಬುದ್ಧಿಯು ಒಂದೇ ರೀತಿ ಇರುವುದಿಲ್ಲ. ಶ್ರೀಮತದಂತೆ ನಡೆಯುವ ಧೈರ್ಯ ಬೇಕು. ಶಿವಬಾಬಾ ತಾವು ಬ್ರಹ್ಮ ಮತ್ತು ಜಗದಂಬರ ಮೂಲಕ ಏನನ್ನು ತಿನ್ನಿಸುವಿರೋ ಏನನ್ನು ತೊಡಿಸುವಿರೋ ಅದನ್ನೇ ಮಾಡುತ್ತೇವೆ. ಬ್ರಹ್ಮರವರ ಮೂಲಕವೇ ಎಲ್ಲವನ್ನು ಮಾಡುತ್ತಾರಲ್ಲವೇ ಅಂದಾಗ ಇಬ್ಬರೂ ಕಂಬೈಂಡ್ ಆಗಿದ್ದಾರೆ. ಬ್ರಹ್ಮರವರ ಮೂಲಕವೇ ಕರ್ತವ್ಯ ಮಾಡುತ್ತಾರೆ. ಶರೀರವಂತೂ ಒಟ್ಟಿಗೆ ಎರಡೂ ಇಲ್ಲ. ಕೆಲವರ ಕಂಬೈಂಡ್ ಶರೀರಗಳನ್ನು ಬಾಬಾರವರು ನೋಡಿದ್ದಾರೆ. ಆತ್ಮವಂತೂ ಇಬ್ಬರದ್ದು ಬೇರೆ ಬೇರೆಯಾಯಿತು. ಇವರಲ್ಲಿ ತಂದೆಯೂ ಪ್ರವೇಶ ಮಾಡುತ್ತಾರೆ. ಅವರು ಜ್ಞಾನ ಸಾಗರನಾಗಿದ್ದಾರೆ. ಅಂದ ಮೇಲೆ ಜ್ಞಾನವನ್ನು ಯಾರ ಮೂಲಕ ಕೊಡುವರು? ಕೃಷ್ಣನ ಚಿತ್ರವಂತೂ ಬೇರೆಯಾಗಿದೆ. ಇಲ್ಲಂತೂ ಬ್ರಹ್ಮರವರು ಬೇಕು. ಪ್ರತ್ಯಕ್ಷ ರೂಪದಲ್ಲಿ ಅನೇಕ ಬ್ರಹ್ಮ ಕುಮಾರ ಕುಮಾರಿಯರಿದ್ದಾರೆ. ಇದ್ಯಾವುದೇ ಅಂಧಶ್ರದ್ಧೆಯಂತೂ ಅಲ್ಲ. ದತ್ತು ಮಕ್ಕಳಿಗೆ ಭಗವಂತನು ಓದಿಸುತ್ತಾರೆ. ಯಾರು ಕಲ್ಪದ ಹಿಂದೆ ಯಾರು ದತ್ತು ಮಕ್ಕಳಾಗಿದ್ದರೂ ಅವರೇ ಈಗ ಆಗುತ್ತಾರೆ. ಹೊರಗಡೆ ಕಚೇರಿಗಳಲ್ಲಂತೂ ನಾವು ಬಿಕೆ ಆಗಿದ್ದೇವೆಂದು ಯಾರು
ಹೇಳುವುದಿಲ್ಲ. ಇದು ಗುಪ್ತವಾಯಿತು. ಶಿವತಂದೆಯ ಸಂತಾನರಂತೂ ಆಗಿಯೇ ಇದ್ದೇವೆ. ಬಾಕಿ ರಚನೆಯು ಹೊಸ ಸೃಷ್ಟಿಯನ್ನು ರಚಿಸಬೇಕಾಗುತ್ತದೆ. ಹಳೆಯದರಿಂದ ಹೊಸದನ್ನಾಗಿ ಮಾಡುತ್ತಾರೆ. ಆತ್ಮದಲ್ಲಿ ತುಕ್ಕು ಬೀಳುವುದರಿಂದ ಅಥವಾ ಹಳೆಯದಾಗಿ ಬಿಡುತ್ತದೆ. ಚಿನ್ನದಲ್ಲಿಯೇ ತುಕ್ಕು ಬಿದ್ದರೆ ಅದು ನಕಲಿ ಚಿನ್ನವಾಗುತ್ತದೆ. ಅಂದಾಗ ಆತ್ಮವು ಕಲ್ಮಶವಾದಾಗ ಶರೀರವು ನಕಲಿಯಾಗಿ ಬಿಡುತ್ತದೆ. ಮತ್ತೆ ಅದು ಹೇಗೆ ಶುದ್ಧವಾಗುವುದು? ಯಾವುದೇ ವಸ್ತುವನ್ನು ಶುದ್ಧ ಮಾಡಲು ಪವಿತ್ರವನ್ನಾಗಿ ಮಾಡುವುದಕ್ಕೋಸ್ಕರ ಬೆಂಕಿಯಲ್ಲಿ ಹಾಕುತ್ತಾರೆ. ಅಂದಾಗ ಎಷ್ಟು ದೊಡ್ಡ ವಿನಾಶವಾಗುತ್ತದೆ. ಈ ಹಬ್ಬ ಮುಂತಾದವುಗಳೆಲ್ಲವೂ ಭಾರತದ್ದಾಗಿದೆ. ಇವು ಯಾರನ್ನು ಕುರಿತು ಮತ್ತು ಯಾವಾಗಿನಿಂದ ಬಂದವು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಜ್ಞಾನವನ್ನು ಬಹಳ ಕೆಲವರೇ ಪಡೆಯುತ್ತಾರೆ. ಅಂತ್ಯದಲ್ಲಿ ಬಲೆ ರಾಜ್ಯ ಭಾಗ್ಯ ಸಿಕ್ಕಿದರೂ ಏನು ಭಾಗ್ಯ? ಬಹಳ ಕಡಿಮೆ ಸುಖವಾಯಿತಲ್ಲವೇ? ಬಹಳ ನಿಧಾನವಾಗಿ ದುಃಖವಂತೂ ಪ್ರಾರಂಭವಾಗಿ ಬಿಡುತ್ತದೆ. ಆದ್ದರಿಂದ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ಎಷ್ಟೊಂದು ಹೊಸ ಮಕ್ಕಳು ತೀಕ್ಷ್ಣವಾಗಿ ಮುಂದೆ ಹೋಗಿದ್ದಾರೆ. ಹಳಬ್ಬರು ಗಮನ ಕೊಡುವುದಿಲ್ಲ. ದೇಹಾಭಿಮಾನವು ಬಹಳ ಇದೆ. ಯಾರು ಸೇವೆ ಮಾಡುವರೋ ಅವರೇ ತಂದೆಯ ಹೃದಯವನ್ನೇರುವರು. ಒಳಗೊಂದು ಹೊರಗೊಂದು ಎಂದು ಹೇಳಲಾಗುತ್ತದೆಯಲ್ಲವೇ? ಬಾಬಾ ಒಳ್ಳೊಳ್ಳೆಯ ಮಕ್ಕಳನ್ನು ಆಂತರ್ಯದಿಂದ ಪ್ರೀತಿ ಮಾಡುತ್ತಾರೆ. ಕೆಲವರು ಹೊರಗಡೆಯಿಂದ ಒಳ್ಳೆಯವರು, ಒಳಗಡೆ ಕೆಟ್ಟವರಾಗಿರುತ್ತಾರೆ. ಏನು ಸೇವೆಯೇ ಮಾಡುವುದಿಲ್ಲ. ಅಂಧರಿಗೆ ಊರುಗೋಲಾಗುವುದಿಲ್ಲ. ಈಗ ಸಾವು ಬದುಕಿನ ಪ್ರಶ್ನೆಯಾಗಿದೆ. ಅಮರಪುರಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಯಾರ್ಯಾರು ಕಲ್ಪದ ಹಿಂದೆ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದಿದ್ದಾರೆಂದು ಗೊತ್ತಾಗುತ್ತದೆ. ಎಷ್ಟೆಷ್ಟು ಆತ್ಮ ಅಭಿಮಾನಿಗಳಾಗುತ್ತಾರೆಯೋ ಅಷ್ಟೇ ಸುರಕ್ಷತೆಯಿಂದ ನಡೆಯುತ್ತಾರೆ. ದೇಹಾಭಿಮಾನವು ಸೋಲಿಸಿ ಬಿಡುತ್ತದೆ. ತಂದೆಯು ತಿಳಿಸುತ್ತಾರೆ, ಶ್ರೀಮತದಂತೆ ಯಾರೆಷ್ಟು ಆತ್ಮಿಕ ಸೇವೆಯಲ್ಲಿ ನಡೆಯುತ್ತೀರೋ ಅಷ್ಟು ಒಳ್ಳೆಯದೆಂದು ಬಾಬಾ ಎಲ್ಲರಿಗೂ ತಿಳಿಸುತ್ತಾರೆ. ಚಿತ್ರಗಳ ಬಗ್ಗೆ ತಿಳಿಸುವುದು ಬಹಳ ಸಹಜವಾಗಿದೆ. ಬ್ರಹ್ಮ ಕುಮಾರ ಕುಮಾರಿಯರಂತೂ ಎಲ್ಲರೂ ಆಗಿದ್ದಾರೆ. ಶಿವಬಾಬಾ ಹಿರಿಯ ಬಾಬಾ ಆಗಿದ್ದಾರೆ. ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೆಂದು ಆಡುತ್ತಾರೆ. ಸಿಖ್ ಧರ್ಮದವರು ಸಹ ಭಗವಂತನ ಮಹಿಮೆ ಮಾಡುತ್ತಾರೆ. ಗುರುನಾನಕನ ಅಕ್ಷರಗಳು ಬಹಳ ಚೆನ್ನಾಗಿವೆ. ಸಾಹೇಬನನ್ನು ಜಪ ಮಾಡಿ ಆಗ ಸುಖ ಸಿಗುವುದು ಎಂದು ಹೇಳುತ್ತಾರೆ. ಇದು ಸಾರವಾಗಿದೆ. ಸತ್ಯ ಸಾಹೇಬನನ್ನು ನೆನಪು ಮಾಡಿದರೆ ಸುಖವನ್ನು ಪಡೆಯುತ್ತೀರಿ. ಅರ್ಥಾತ್ ಆಸ್ತಿಯೂ ಸಿಗುತ್ತದೆ. ಓಂಕಾರ್ ಎಂದು ಒಪ್ಪುತ್ತಾರೆ. ಆತ್ಮವನ್ನು ಯಾವುದೇ ಮೃತ್ಯುವು ಕಬಳಿಸಲು ಸಾಧ್ಯವಿಲ್ಲ. ಆತ್ಮವು ಮೈಲಿಗೆ ಆಗುತ್ತದೆಯೇ ಹೊರತು ವಿನಾಶವಂತೂ ಆಗುವುದಿಲ್ಲ. ಆದ್ದರಿಂದ ಅಕಾಲ ಮೂರ್ತಿ ಎಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಅಕಾಲ ಮೂರ್ತಿಯಾಗಿದ್ದೇನೆ ಅಂದಾಗ ಆತ್ಮಗಳು ಅವಿನಾಶಿಯಾಗಿದ್ದಾರೆ. ಆದರೆ ಆತ್ಮಗಳು ಪುನರ್ಜನ್ಮದಲ್ಲಿ ಬರುತ್ತಾರೆ. ನಾನು ಏಕರಸವಾಗಿದ್ದೇನೆ, ಜ್ಞಾನಸಾಗರನಾಗಿದ್ದೇನೆ, ರೂಪ ಬಸಂತನೂ ಆಗಿದ್ದೇನೆಂದು ತಂದೆಯು ಸ್ಪಷ್ಟವಾಗಿ ತಿಳಿಸುತ್ತಾರೆ. ಅಂದ ಮೇಲೆ ಈ ಮಾತುಗಳನ್ನು ತಿಳಿದುಕೊಂಡು ತಿಳಿಸಬೇಕಾಗಿದೆ. ಅಂಧರಿಗೆ ಊರುಗೋಲಾಗಬೇಕಾಗಿದೆ. ಜೀವದಾನ ನೀಡಬೇಕಾಗಿದೆ. ನಂತರ ಎಂದು ಅಕಾಲ ಮೃತ್ಯುವಾಗಲು ಸಾಧ್ಯವಿಲ್ಲ. ನೀವು ಕಾಲನ ಮೇಲೆ ವಿಜಯವನ್ನು ಪಡೆಯುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಶ್ರೀಮತದಂತೆ ಆತ್ಮಿಕ ಸೇವೆ ಮಾಡಬೇಕಾಗಿದೆ. ಅಂಧರಿಗೆ ಊರುಗೋಲಾಗಬೇಕಾಗಿದೆ. ಶಂಕು ಧ್ವನಿಯನ್ನು ಅವಶ್ಯವಾಗಿ ಮಾಡಬೇಕಾಗಿದೆ. ಆತ್ಮ ಅಭಿಮಾನಿಗಳಾಗುವುದಕ್ಕೋಸ್ಕರ ನೆನಪಿನ ಚಾರ್ಟನ್ನು ಇಡಬೇಕು. ರಾತ್ರಿಯಲ್ಲಿ ಎದ್ದು ವಿಶೇಷವಾಗಿ ನೆನಪು ಮಾಡಬೇಕಾಗಿದೆ. ನೆನಪಿನಲ್ಲಿ ಸುಸ್ತಾಗಬಾರದು. ವರದಾನ: ಸದಾ ತಮ್ಮ ಶ್ರೇಷ್ಠ ಘನತೆಯಲ್ಲಿರುತ್ತಾ ತೊಂದರೆಗಳನ್ನು ದೂರ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ.
ಸದಾ ಈ ವರದಾನ ಸ್ಮೃತಿಯಲ್ಲಿರಲಿ. ನಾವು ನಮ್ಮ ಶ್ರೇಷ್ಠ ಘನತೆಯಲ್ಲಿರುವವರು. ಬೇರೆಯವರ ತೊಂದರೆಗಳನ್ನು ಸಹ ದೂರ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ. ಬಲಹೀನ ಅಲ್ಲ, ಶ್ರೇಷ್ಠ ಘನತೆಯ ಸಿಂಹಾಸನಧಾರಿ ಆಗಿದ್ದೇನೆ. ಯಾರು ಅಕಾಲ ಸಿಂಹಾಸನಧಾರಿ, ತಂದೆಯ ಹೃದಯ ಸಿಂಹಾಸನಧಾರಿ, ಶ್ರೇಷ್ಠ ಘನತೆಯಲ್ಲಿ ಇರುವವರಾಗಿದ್ದೇವೆ. ಅವರಿಗೆ ಸ್ವಪ್ನದಲ್ಲಿಯೂ ಸಹ ಎಂದೂ ಯಾವ ತೊಂದರೆ ಆಗಲು ಸಾಧ್ಯವಿಲ್ಲ. ಯಾರು ಎಷ್ಟೇ ತೊಂದರೆ ಮಾಡಲಿ, ಆದರೆ ತಮ್ಮ ಶ್ರೇಷ್ಠ ಘನತೆಯಲ್ಲಿಯೇ ಇರುತ್ತಾರೆ. ಸ್ಲೋಗನ್: ಸದಾ ತಮ್ಮ ಸ್ವಮಾನದಲ್ಲಿರಿ, ಆಗ ಸರ್ವರ ಮಾನ್ಯತೆ ಸಿಗುತ್ತಾ ಇರುವುದು ಒಳ್ಳೆಯದು. ಓಂ ಶಾಂತಿ.